ಬೆಳಿಗ್ಗೆ 5 ಗಂಟೆಗೆ ಇಡಿ ನಮ್ಮನೆ ಪ್ರವೇಶ ಮಾಡಿತು. ಪ್ರವೇಶ ಮಾಡಿ ಕೆಲವು ಮಾಹಿತಿಗಳನ್ನು ಕೇಳಿದ್ರು. ಅವರು ಏನು ಕೇಳಿದ್ರು ಕೂಡ ನಾವು ಸಹಕಾರ ಕೊಟ್ಟಿದ್ವಿ. ಮುಂದೆ ಏನು ಮಾಡಿಲ್ಲ, ಏನು ಆಗೋದಿಲ್ಲ. ಅಂದರೆ ನನಗೊಂದು ನೋವಿನ ಸಂಗತಿ ಏನಂದರೆ, ನನ್ನಂಥ ಒಬ್ಬ ಸಾಮಾನ್ಯ ಮನೆಗೆ ಇಡಿ ಬಂತಲ್ಲ ಅಂತ ನೋವಾಗ್ತಿದೆ. ಯಾಕೆ ಅದ್ರ ಹಿಂದೆ ಏನಿದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಕ್ಕೆ ಹೋಗಲ್ಲ. ಆದರೂ ಕೂಡ ನನಗೊಂದು ನಂಬಿಕೆ ಇದೆ. ನಾನು ಸಾಮಾನ್ಯ ಜನರ ಮಧ್ಯೆ ಬೆಳೆದಿದ್ದೀನಿ. ನನ್ನ ತಾಲೂಕಿನ ಜನತೆಯ ಮಧ್ಯದಲ್ಲಿ ಬೆಳೆದಿದ್ದೀನಿ. ನನ್ನ ತಾಲೂಕಿನ ಜನತೆ ಮತ್ತು ನನ್ನ ದೇವರು ನನ್ನ ಭಾಗದಲ್ಲಿ ಇರೋದರಿಂದ ಯಾರೇ ಏನೇ ತೊಂದರೆ ಕೊಟ್ಟರು ಕೂಡ ವೈಯಕ್ತಿಕವಾಗಿ ನನ್ನನ್ನು ಮುಗಿಸ್ಬೇಕು ಅಂತೇಳಿ ಬೇಕಾದಷ್ಟು ನಡೀತಾ ಇದ್ದರೂ ಕೂಡ ನನ್ನ ತಾಲೂಕಿನ ಜನತೆ ಮತ್ತು ದೇವರು ನನಗೆ ಆಶೀರ್ವಾದ ಇರೋವರೆಗೂ ಕೂಡ ನನಗೇನೂ ಆಗೋದಿಲ್ಲ ಅನ್ನೋ ನಂಬಿಕೆ ಇದೆ. ಇಡಿಯವರು ಕೂಡ 3 ವಿಷಯದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಒಂದು, ನಮ್ಮ ಹಾಲು ಒಕ್ಕೂಟ ರಿಕ್ರೂಟ್ಮೆಂಟ್ ಒಂದು ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಅದರ ಬಗ್ಗೆ ಅವ್ರು ಏನು ಕೇಳಿದ್ರು ಕೂಡ ಸಹಕಾರವನ್ನು ಕೊಟ್ಟಿದ್ದೇನೆ. ಎರಡನೇದು, ದರ್ಖಾಸ್ ಕಂಪ್ನಿ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಅದನ್ನ ಏನು ಕೇಳಿದ್ರು ಅದಕ್ಕೆ ನಾನು ಎಲ್ಲ ರೀತಿಯಲ್ಲೂ ಕೂಡ ಅವ್ರಿಗೆ ಸಹಕಾರ ಕೊಟ್ಟಿದ್ದೇನೆ. ಮೂರನೇದು, ನನ್ನ ಬಿಸ್ನೆಸ್ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಅದಕ್ಕೂ ಕೂಡ ನಾನು ಎಲ್ಲ ರೀತಿಯಲ್ಲೂ ಕೂಡ ನಿನ್ನೆ ಬೆಳಗ್ಗೆಯಿಂದ ಈಗ ಸುಮಾರು 10 ಗಂಟೆ ಇಲ್ಲಿವರೆಗೂ ಕೂಡ ನಾನು ಎಲ್ಲ ರೀತಿಯಲ್ಲೂ ಕೂಡ ಇಡಿಯಿಂದ ಬಂದಂಥ ಅಧಿಕಾರಿಗಳಿಗೆ ಸಹಕಾರವನ್ನು ಕೊಟ್ಟಿದ್ದೇನೆ. ನಾನು ಧೈರ್ಯವಾಗಿ ಕೊಟ್ಟಿದ್ದೇನೆ. ನಾನು ಎಲ್ಲೂ ಏನು ನನ್ನ ತಾಲೂಕಿನ ಜನತೆಗೆ ಅವಮಾನ ಆಗುವಂಥದ್ದು ನಾನು ಮಾಡಿಲ್ಲ. ಇಷ್ಟನ್ನು ನಾನು ಹೇಳಕ್ಕೆ ಬಯಸ್ತೇನೆ. ನನಗೆ ಇಡಿ ಬಂದಿದ್ದು, ಅವ್ರು ಬಂದಿದ್ದಕ್ಕೆ ನಾನು ಸಹಕಾರ ಕೊಟ್ಟಿದ್ದು, ನಾನು, ನನ್ನ ಕುಟುಂಬ, ನನ್ನ ಮಕ್ಕಳು, ನನ್ನ ತಮ್ಮ, ನಮ್ಮ ಮನೆಯವರು ಎಲ್ಲರೂ ಕೂಡ ಎಲ್ಲ ರೀತಿಯಲ್ಲೂ ಕೂಡ ಸಹಕಾರ ಕೊಟ್ಟಿದ್ದೇನೆ. ನನಗದು ಏನು ಕಾರಣ ಅನ್ನಿಸ್ತು ಸರ್ ಈ ದಾಳಿಗೆ? ನಿಮಗೆ ಏನು ಅನ್ನಿಸ್ತು? ಅದರ ಹಿಂದೆ ಏನಿದೆ ಅಂತ ನಾನು ಅವಾಗಲೇ ಪ್ರಸ್ತಾಪ ಮಾಡಿದ್ದೇನೆ. ನನಗೇನು ಹೊಸದೇನಲ್ಲ. ಯಾಕೋ ಏನೋ ನಂಜೇಗೌಡರು ಅಂದರೆ ಪಾಪ ಅವರಿಗೆ ವೈಯಕ್ತಿಕವಾಗಿ ಪರ್ಸ್ನಲ್ ಆಗಿ ಮೊದಲಿಂದ ಹೋಗ್ತಾ ಇದ್ದಾರೆ. ನನ್ನ ತಾಲೂಕಿನ ಜನತೆ ನೋಡ್ತಾ ಇದ್ದಾರೆ. ನಾನು ಕೂಡ ಅದನ್ನು ಫೇಸ್ ಮಾಡ್ಕೊಂಡೇ ಬರ್ತಾ ಇದ್ದೀನಿ. ಈಗಲೂ ಕೂಡ ಅಷ್ಟೇ ನನಗೆ ನಂಬಿಕೆ ಇದೆ, ಏನೇನೂ ಆಗಿಲ್ಲ. ನನ್ನ ಜನತೆಯ ಆಶೀರ್ವಾದ, ದೇವರ ಆಶೀರ್ವಾದ ಇರೋದು ನನಗೆ ಆ ದಾಖಲೆಗಳು ಕೆಲವು ಪೇಪರ್ಸ್ ತಗೊಂಡು ಹೋಗಿದ್ದಾರೆ. ಏನು ನನ್ನ ಬಿಸ್ನೆಸ್ಸು ಮತ್ತು ನನ್ನ ಆಸ್ತಿ ಬಗ್ಗೆ ಏನಿದೆ ಅಂತ ತಗೊಂಡು ಹೋಗಿದ್ದಾರೆ. ಮತ್ತು ಇನ್ನೂ ಒಂದು ಮುಂದೆ ಹೋದರೆ ನನ್ನ ಮಗಳಿಗೆ ಮದುವೆ ಇದೆ ನಮ್ಮ ಮನೆಯಲ್ಲಿ. ನನ್ನ ಮಗಳಿಗೆ ಮಾರ್ಚು 31 ಮತ್ತು ರಿಸೆಪ್ಷನ್ 31ಕ್ಕಿದೆ ಮತ್ತು 1ನೇ ತಾರೀಕು ಮುಹೂರ್ತ ಇದೆ. ಅವಳಿಗೆ ಬಟ್ಟೆ ತರಬೇಕು ಅಂತೇಳಿ ಒಂದು 15-16 ಲಕ್ಷ ದುಡ್ಡು ಮನೆಯಲ್ಲಿತ್ತು. ಅದು ಕೂಡ ತಗೊಂಡೋಗಿದ್ದಾರೆ. ಅದನ್ನು ನಾನು ರಿಕ್ವೆಸ್ಟ್ ಮಾಡಿದೆ. ನಾಳೆ ಬಟ್ಟೆ ತೆಗಿಯಕ್ಕೆ ಹೋಗ್ತಾ ಇದ್ದಾರೆ. ಆ ಬಟ್ಟೆ ತೆಗಿಯಕ್ಕೆ ಹೋಗೋದಕ್ಕೆ ಮನೆ ದುಡ್ಡಿಟ್ಟಿದ್ದು ಕೊಡಿ ಅಂತ ಕೂಡ ರಿಕ್ವೆಸ್ಟ್ ಮಾಡಿದ್ದೀನಿ ಮನೆಯವರೆಲ್ಲ. ಅದು ಕೂಡ ಅವರು ಕಾನೂನು ರೀತಿ ಅದಕ್ಕೆ ಅವಕಾಶ ಇಲ್ಲ ಅಂದರೂ ನಾವು ಅದಕ್ಕೆ ಗೌರವ ಕೊಡಬೇಕಾಗ್ತದೆ. ಅದನ್ನು ನಾನು ಎಲ್ಲಿ ದಾಖಲೆ ಕೊಟ್ಟು ಅದನ್ನು ಕೂಡ ನಾನು ವಾಪಸ್ ತಗೊಳ್ಳೋಂಥದ್ದು ಮಾಡ್ತೀನಿ. ಮತ್ತು ಇನ್ನೇನು ನಮ್ಮ ಕಡೆಯಿಂದ ಏನೂ ಸಿಕ್ಕಿಲ್ಲ. ರಿಕ್ರೂಟ್ಮೆಂಟದು ಅಷ್ಟೇ ನಾನು ಎಲ್ಲ ರೀತಿಯಲ್ಲಿ ಅವರಿಗೆ ಮಾಹಿತಿಗಳನ್ನು ಕೊಟ್ಟಿದ್ದೀನಿ. ಎಲ್ಲಿ ಏನು ನನ್ನ ಕಡೆಯಿಂದ ಎಲ್ಲಿ ಏನು ಡಿಫ್ರೆನ್ಸ್ ಆಗಿದೆ. ಮುಂದೆ ವಿಚಾರಣೆಗೆ ಕರೆದಿದ್ದಾರೆ. ಮುಂದಿನ ದಿನ ಅವರು ಯಾವ ದಿನ ಬರಬೇಕು ಅಂತ ಹೇಳ್ತೀವಿ ಅವತ್ತು ನೀವು ಬರಬೇಕು ಅಂತ ಹೇಳಿದರೆ, ಯಾವುದೇ ಸಂದರ್ಭದಲ್ಲಿ ನೀವು ಕರೆದ್ರು ಕೂಡ ನಾವು ಬರ್ತೀವಿ. ನೀವೇನೇ ಕೇಳಿದ್ರು ಸಹಕಾರ ಕೊಡ್ತೀವಿ ಅಂತ ಹೇಳಿದ್ದಾರೆ. ನಿಮ್ಮ ಪ್ರಕಾರ ಇವತ್ತು ಸರ್ ಈ ದಾಳಿ ಇದೆಯಲ್ಲ, ಏನಾದ್ರು ನಿಮ್ಮ ಕಡೆಯಿಂದ ಏನಾದ್ರು ತಪ್ಪಾಗಿದೆ ಅಂತ ಅನಿಸ್ತಾ? ನಾನು ಮೊದಲೇ ಹೇಳಿದ್ದೀನಿ, ನಾನು ತಪ್ಪು ಮಾಡಿಲ್ಲ. ಮತ್ತು ಈಗ ಮೊದಲು ಮಾಡಿಲ್ಲ, ಈಗಲೂ ಮಾಡಿಲ್ಲ. ಮೊದಲು ಮಾಡದೇ ಇದ್ದರೂ ಕೂಡ ನನಗೆ ಪರ್ಸ್ನಲಾಗಿ ವೈಯಕ್ತಿಕವಾಗಿ ಕುಟ್ಕೊಂಡು ಬರ್ತಾ ಇದ್ರು. ಈಗಲೂ ಕೂಡ ಅದೇ ಮುಂದುವರಿತಾ ಇದೆ ಅಂತ ನೋವು. ಅಲ್ಲ ಸರ್, MP ಎಲೆಕ್ಷನ್ ಹತ್ರ ಬರ್ತಾ ಇದೆ. ಕಾಂಗ್ರೆಸ್ ನಾಯಕರುಗಳನ್ನ ಏನಾದರೂ ಟಾರ್ಗೆಟ್ ಮಾಡಿದಾರಾ ಅಂತ? ಗೊತ್ತಿದೆ, ನಿಮಗೆ ಗೊತ್ತಿದೆ ಅಲ್ಲ. ಇವತ್ತು ಇಡಿ ಯಾವ ರೀತಿಯಲ್ಲಿ
ಕಾಂಗ್ರೆಸ್ ಮೇಲೆ ದಾಳಿ ಮಾಡಿಸ್ತಾ ಇದ್ದಾರೆ ಅನ್ನೋದು ಗೊತ್ತಿದೆ. ಅದ್ರ ಬಗ್ಗೆ ನಾನು ಏನು ಮಾತಾಡಕ್ಕೆ ಹೋಗೋದಿಲ್ಲ. ಆದರೂ ಕೂಡ ನಾವು ಸಹಕಾರ. ಸರ್ ನಿಮ್ಮ ಪಕ್ಷದ ನಾಯಕರು ಯಾರು ಸಂಪರ್ಕ ಮಾಡಿದ್ರ ಸರ್? ನನಗೆಲ್ಲಿ ಫೋನು ಇಲ್ಲ. ನನ್ನ ಮನೆ ಒಳಗಡೆ ನನ್ನ ಸಂಬಂಧಿಕರೆಲ್ಲ ನನ್ನ ಹೆಣ್ಣುಮಕ್ಕಳು ಒಬ್ಳೋ ಅಂತ ಅಳ್ತಾ ಇದ್ದಾರೆ. ನನ್ನ ಹೆಣ್ಮಕ್ಳು, ತಮ್ಮ ಪತ್ನಿ ಸಹ ಸರ್? ನಮ್ಮ ಶ್ರೀಮತಿಯವರು ಇಲ್ಲೇ ಇದ್ದಾರೆ, ಅವರು ಅಳ್ತಾ ನನ್ನ ಇದ್ದಾರೆ. ಮಕ್ಕಳಿದ್ದಾರೆ. ನೋವಾಗ್ತದೆ, ಏನ್ ಮಾಡ್ತೀನಿ, ಫೇಸ್ ಮಾಡ್ತೀನಿ.